ತೊಂದ್ರೆ ನೋಡಯ್ಯ, ಮಾಬ್ ಮೆಂಟಾಲಿಟಿ ಹೇಳಕ್ ಬರಲ್ಲ. ಒಂದೊಂದು ಸಾರಿ ಬಾಯಿ ಬಂದಾಗ ಮಾತಾಡ್ತಾರೆ. ಅವನ್ನೆಲ್ಲ ನಾವು ಕಾಂಟ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಈಗ ನಿನಗೂ ಮಾತಾಡ್ತಾರಪ್ಪ, ನಾನು ನಿನಗೂ ಮಾತಾಡ್ತಾ ಇರ್ತೀನಿ, ನೀನು ನಮ್ಗೆ ಮಾತಾಡ್ತಾ ಇರ್ತೀಯ, ಸರ್ಕಾರದ ವಿರುದ್ಧ ಪ್ರಚಾರ ಮಾಡ್ತೀಯ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆಯಲ್ಲ ನಿಮ್ಗೆ. ಅದೇ ಅದಕ್ಕೆ ಒಂದು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ನಲ್ರಿ, ರಿಕವರಿ ಬಗ್ಗೆ, ತೂಕದ ಬಗ್ಗೆ, ಅದಕ್ಕೆ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡೋಣ ಅಂತ ಹೇಳಿದ್ದೀನಿ. ನೋಡಿ, ಅದನ್ನು ಪ್ರೊಸೆಸ್ ನಲ್ಲಿ ಇದೆ, ಆಲ್ರೆಡಿ ಟೆಂಡರ್ ಕರೆದಿದೀವಿ ನಾವು. ಅದಕ್ಕಿಂತಲೂ ಮೊದಲು ವೇಟ್ಸ್ ಅಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ಅನ್ನ ಇದನ್ನ ನೋಡ್ಕೊಳ್ತೇವೆ. ಅವರಿಗೆ ಕ್ಲಿಯರ್ ಕಟ್ಟು ಡಿಜಿಟಲೈಸೇಷನ್ ಮಾಡಬೇಕು. ಯಾವುದೇ ಬ್ರಿಡ್ಜ್ ನಲ್ಲಿ ಅದಕ್ಕೆ ಹೋಗಿ ಭೇಟಿ ಮಾಡೋದು, ನಿಯೋಗ ಹೋಗಿ ಭೇಟಿ ಮಾಡೋದು ಅಂತ. FRP ಬಗ್ಗೆ, ಎಕ್ಸ್ಪೋರ್ಟ್ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ದು, ನಿಯೋಗ ಹೋಗೋದು ಅಂತ ನಿನ್ನೆ ಪತ್ರ ಬರೆದಿದ್ದೀನಿ. ಅದೇಪ್ಪ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಎಷ್ಟು ಸಾರಿ ಇದು ಒಂದೊಂದೇ ಕೇಳ್ತೀರಲ್ಲ ನೀವು. ರಿಗಾರ್ಡಿಂಗ್ ಆಲ್ ದಿ ಡಿಮ್ಯಾಂಡ್ಸ್ ಆಫ್ ದಿ owners of the sugar factory, I will call a meeting of all the sugar factory owners and discuss with them, and we will find out a solution to those demands. ಆಯ್ತು ಬಿಡಪ್ಪ, ಸಾಕು. ಕ್ರಶಿಂಗ್ ಆಲ್ರೆಡಿ ಸ್ಟಾರ್ಟ್ ಇದೆ. See, the DC and SP of Belgaum district, they offered 3,200 rupees for sugar cane yielding recovery of 10%, 10.25%, 3,100, and 11.25 recovery is 3,200. In addition to this, today we have taken a decision, 50 rupees from factory owners and 50 owners from the government. That means to say 100 rupees in total to be given to the sugarcane per metric ton. How is the response from the farmers? Are they satisfied with this? I hope so. I hope so. They have already sent message to Chief Minister welcoming the decision of the Chief. I hope so. Okay, thank you. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.